ಹಾಯ್ ಫ್ರೆಂಡ್ಸ್, ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಪಟ್ನಾನಿಯ ಹುಡುಗಿಯೊಬ್ಬಳು ಕಲೆಕ್ಟರ್ ಆದಳು. ಆ ನಂತರ ಆ ಸಂತೋಷದಲ್ಲಿ ರೈಲಿನಲ್ಲಿ ಕುಳಿತು ತನ್ನ ಹಳ್ಳಿಗೆ ಹೋಗುತ್ತಿರುವಾಗ ಅವಳ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಹುಟ್ಟಿಕೊಂಡವು. ಏಕೆಂದರೆ ಇಂದು ಅವಳು ಬಹಳ ಸಮಯದ ನಂತರ ತನ್ನ ಹಳ್ಳಿಗೆ ಹೋಗುತ್ತಿದ್ದಾಳೆ. ಆದ್ದರಿಂದ ಅವಳು ತನ್ನ ಹಳ್ಳಿಯ ಬಗ್ಗೆ ಮತ್ತು ತನ್ನ ತಂದೆಯ ಬಗ್ಗೆ ಯೋಚಿಸುತ್ತಿದ್ದಳು. ಏಕೆಂದರೆ ಅವಳು ಅನೇಕ ಹೋರಾಟಗಳ ನಂತರ ಸಾಧಿಸಿದ ಯಶಸ್ಸಿನ ಬಗ್ಗೆ ಯೋಚಿಸುತ್ತಾಳೆ. ಅಷ್ಟರಲ್ಲಿ ಅವಳ ಹಳ್ಳಿಯ ನಿಲ್ದಾಣ ಬಂದಿತು. ಆಗ ತಕ್ಷಣ ಅವಳು ಆ ರೈಲು ನಿಲ್ದಾಣದಲ್ಲಿ ಇಳಿಯುತ್ತಾಳೆ. ಅವಳು ಇಳಿದ ತಕ್ಷಣ ನಿಲ್ದಾಣದಿಂದ ಹೊರಬರಲು ಪ್ರಾರಂಭಿಸುತ್ತಾಳೆ. ಅವಳು ಆ ರೈಲ್ವೆ ನಿಲ್ದಾಣದ ಮೆಟ್ಟಿಲುಗಳನ್ನು ತಲುಪಿದಾಗ ಅವಳು ಇದ್ದಕ್ಕಿದ್ದಂತೆ ಒಬ್ಬ ಭಿಕ್ಷುಕನನ್ನು ನೋಡುತ್ತಾಳೆ. ಆದರೆ ಅವಳು ಆ ಭಿಕ್ಷುಕನನ್ನು ದಾಟಿ ಮುಂದೆ ಹೋಗುತ್ತಾಳೆ. ಆದರೆ ಮತ್ತೆ ಅವಳು ಹಿಂತಿರುಗಿ ಆ ಭಿಕ್ಷುಕನನ್ನು ಎಚ್ಚರಿಕೆಯಿಂದ ಪರೀಕ್ಷಿಸುತ್ತಾಳೆ. ಆ ಭಿಕ್ಷುಕನು ತನ್ನ ಬಟ್ಟಲಿನಲ್ಲಿರುವ ಹಣವನ್ನು ಎಣಿಸುತ್ತಿದ್ದನು ಮತ್ತು ಹಣವನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸುತ್ತಿದ್ದನು. ಅದರ ನಂತರ ಹುಡುಗಿ ಅವನ ಬಳಿಗೆ ಹೋಗಿ, ತಂದೆಯೇ, ನೀವು ಈ ಪರಿಸ್ಥಿತಿಯಲ್ಲಿ ಏಕೆ ಇದ್ದೀರಿ ಎಂದು ಕೇಳಿದಳು. ನಂತರ ಭಿಕ್ಷುಕನು ಹುಡುಗಿಯನ್ನು ನೋಡಿದಾಗ ಅವನ ಕಣ್ಣುಗಳಿಂದ ಕಣ್ಣೀರು ಸುರಿದವು. ಹಾಗಾದರೆ ಆ ಹುಡುಗಿ ಯಾರು? ಆ ಭಿಕ್ಷೆ ಬೇಡುತ್ತಿರುವ ವ್ಯಕ್ತಿ ಯಾರು? ಈ ವಿಡಿಯೋದಲ್ಲಿ ಅವಳು ನಿಜವಾಗಿಯೂ ಅವಳ ತಂದೆಯೇ ಮತ್ತು ಅವರು ಏಕೆ ಭಿಕ್ಷೆ ಬೇಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ರಾಜಸ್ಥಾನದ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಸಂತೋಷದ ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ಅವಳ ತಾಯಿ ಮತ್ತು ತಂದೆಯೊಂದಿಗೆ 10ನೇ ತರಗತಿ ಓದುತ್ತಿರುವ ಹುಡುಗಿಯೂ ಸಹ ಇದ್ದಾಳೆ. ಆ ಹುಡುಗಿಯ ಹೆಸರು ರಾಧಿಕಾ. ರಾಧಿಕಾ ಬಾಲ್ಯದಿಂದಲೂ ತುಂಬಾ ಬುದ್ಧಿವಂತ ವಿದ್ಯಾರ್ಥಿನಿ. ಏಕೆಂದರೆ ಅವಳ ಹೆತ್ತವರು ಸಹ ರಾಧಿಕಾ ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕೆಂದು ಬಯಸಿದ್ದರು. ವಾಸ್ತವವಾಗಿ ರಾಧಿಕರ ಪೋಷಕರು ಇಟ್ಟಿಗೆ ಗೂಡಿನಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೆ ಅವರ ಮಗಳು ಒಳ್ಳೆಯ ವಿದ್ಯಾರ್ಥಿನಿಯಾಗಿದ್ದಳು. ಅವರು ಅವಳನ್ನು ಶಿಕ್ಷಣ ನೀಡಿ ಹಿರಿಯ ಅಧಿಕಾರಿಯಾಗಿ ಮಾಡಲು ಬಯಸುತ್ತಾರೆ. ತಮ್ಮ ಮಕ್ಕಳ ಜೀವನವು ತಮ್ಮ ಜೀವನದಂತೆ ನೋವಿನಿಂದ ಕಳೆಯುವುದನ್ನು ಅವರು ಇಷ್ಟಪಡಲಿಲ್ಲ. ಅವರ ಕಲೆ ಎಂದರೆ ತಮ್ಮ ಒಬ್ಬಳೇ ಮಗಳನ್ನು ಚೆನ್ನಾಗಿ ಓದಿಸಿ ಹಿರಿಯ ಅಧಿಕಾರಿಯನ್ನಾಗಿ ಮಾಡುವುದು. ಈ ರೀತಿಯಾಗಿ ಸಮಯ ನಿಧಾನವಾಗಿ ಕಳೆಯುತ್ತಿತ್ತು. ಅವಳು 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಪಾಸ್ ಆಗಿದ್ದಾಳೆ. ಈ ವಿಷಯ ಅವಳ ಹೆತ್ತವರಿಗೆ ತಿಳಿದ ತಕ್ಷಣ ಅವರು ಸಂತೋಷದಿಂದ ಆಚರಿಸಿದರು. ಅವರ ತಾಯಿ, ನೀನು ನಮ್ಮ ಹೆಸರನ್ನು ಬಲಪಡಿಸಿದ್ದೀಯಾ, ನೀನು ಹೀಗೆ ಕಷ್ಟಪಟ್ಟು ಓದಿದರೆ ಹಿರಿಯ ಅಧಿಕಾರಿ ಆಗಬಹುದು ಎಂದು ಅವರು ಪ್ರೋತ್ಸಾಹಿಸಿದರು. ಈ ರೀತಿಯಾಗಿ 2 ತಿಂಗಳುಗಳು ನಿಧಾನವಾಗಿ ಕಳೆದವು. 2 ತಿಂಗಳ ನಂತರ ಕುಟುಂಬದಲ್ಲಿ ಅನಿರೀಕ್ಷಿತ ಘಟನೆ ಸಂಭವಿಸಿತು. ಇದ್ದಕ್ಕಿದ್ದಂತೆ ರಾಧಿಕಳ ತಾಯಿಗೆ ಅಪರಿಚಿತ ಕಾಯಿಲೆ ಬಂದು ಅವರು ನಿಧನರಾದರು. ಆಗ ಅವಳ ತಾಯಿ ಸತ್ತಿದ್ದರಿಂದ ಅವಳ ತಂದೆ ಮನೆಯಲ್ಲಿ ಒಬ್ಬಂಟಿಯಾಗಿದ್ದರು. ಆದರೆ ರಾಮ್ ಸಿಂಗ್ ನ ಹೆಂಡತಿ ತೀರಿಕೊಂಡಾಗ ರಾಧಿಕಾ ತನ್ನ ಅಧ್ಯಯನವನ್ನು ನಿಲ್ಲಿಸುವುದಿಲ್ಲ ಎಂದು ಹೇಳಿದಳು. ನಮ್ಮ ಮಗಳು ಖಂಡಿತವಾಗಿಯೂ ಹಿರಿಯ ಅಧಿಕಾರಿಯಾಗುತ್ತಾಳೆ, ಇದು ನನ್ನ ಕೊನೆಯ ಆಸೆ ಎಂದು ಅವರ ಅಪ್ಪ ಹೇಳಿದರು. ಇದರ ಬಗ್ಗೆ ಯೋಚಿಸುತ್ತಾ ರಾಮ್ ಸಿಂಗ್ ತನ್ನ ಮಗಳನ್ನು ಅವಳ ಅಧ್ಯಯನವನ್ನು ನಿಲ್ಲಿಸದೆ ಹಿರಿಯ ಅಧಿಕಾರಿಯನ್ನಾಗಿ ಮಾಡಲು ನಿರ್ಧರಿಸಿದನು. ಇದಕ್ಕಾಗಿ ಅವನು ಅವಳನ್ನು ಪದೇ ಪದೇ ಪ್ರೇರೇಪಿಸಿದನು ಮತ್ತು ಪ್ರೋತ್ಸಾಹಿಸಿದನು. ಅವನು, ಮಗು, ಇದು ನಿನ್ನ ತಾಯಿಯ ಕೊನೆಯ ಆಸೆ. ಆದ್ದರಿಂದ ನೀನು ನಿನ್ನ ತಾಯಿಯ ಕೊನೆಯ ಆಸೆಯನ್ನು ಪೂರೈಸಬೇಕು ಎಂದು ಹೇಳಿದನು. ಇದರಿಂದಾಗಿ ರಾಧಿಕಾ ಕೂಡ ತನ್ನ ಅಧ್ಯಯನ ಮತ್ತು ತನ್ನ ಗುರಿಯ ಮೇಲೆ ಹೆಚ್ಚು ಗಮನ ಹರಿಸಿದಳು. ಆ ದಿನದಿಂದ ಅವಳು ತುಂಬಾ ಕಷ್ಟಪಟ್ಟು ಓದುತ್ತಿದ್ದಳು. ಈ ರೀತಿಯಾಗಿ ಸಮಯ ನಿಧಾನವಾಗಿ ಕಳೆಯುತ್ತಿತ್ತು. ಕಾಲ ನಂತರದಲ್ಲಿ ರಾಧಿಕಾ ಕೂಡ ಇಂಟರ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣಳಾದಳು. ರಾಮ್ ಸಿಂಗ್ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾನೆ ಮತ್ತು ತನ್ನ ಮಗಳಿಗೆ ಶಿಕ್ಷಣ ನೀಡುತ್ತಿದ್ದಾನೆ. ಹೀಗಾಗಿ ರಾಧಿಕಾ ತನ್ನ 2ನೇ ವರ್ಷದ ಇಂಟರ್ಮೀಡಿಯೇಟ್ ಮುಗಿಸಿದ ನಂತರ ಪದವಿಗಾಗಿ ಹತ್ತಿರದ ಸಿಟಿ ಕಾಲೇಜಿಗೆ ಹೋಗಲು ಬಯಸುತ್ತಾಳೆ.
ಅದ್ಯಾಗೋ ರಾಧಿಕಾ ಪದವಿಗಾಗಿ ಆ ಕಾಲೇಜಿಗೆ ಹೋಗಲು ಬಯಸಿದರೆ ಅವಳ ಶಿಕ್ಷಣ ಮತ್ತು ಅಲ್ಲಿ ಉಳಿಯಲು ಸ್ವಲ್ಪ ಹೆಚ್ಚು ಹಣ ಖರ್ಚಾಗುತ್ತದೆ. ಏಕೆಂದರೆ ಇಲ್ಲಿಯವರೆಗೆ ಅವಳು ತನ್ನ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾಳೆ. ಆದ್ದರಿಂದ ಹೆಚ್ಚಿನ ಹಣದ ಅಗತ್ಯವಿಲ್ಲ. ರಾಮ್ ಸಿಂಗ್ ತನ್ನ ಬೋಧನಾ ಶುಲ್ಕ ಮತ್ತು ಶಿಕ್ಷಣಕ್ಕೆ ಬೇಕಾದ ವೆಚ್ಚಗಳನ್ನು ಮಾತ್ರ ಪಾವತಿಸಬೇಕಾಗುತ್ತದೆ. ಪುಸ್ತಕಗಳನ್ನು ಮಾತ್ರ ಜೋಡಿಸಬೇಕಾಗಿತ್ತು. ಆದರೆ ಕಾಲೇಜ್ ಶುಲ್ಕಗಳು ಇದಕ್ಕೆ ಸಮನಾಗಿರಲಿಲ್ಲ. ಆ ದಿನದಿಂದ ರಾಮ್ ಸಿಂಗ್ ಹೆಚ್ಚು ಶ್ರಮಿಸುತ್ತಿದ್ದರು. ಇಟ್ಟಿಗೆ ಗೂಡಿನಲ್ಲಿ ಕೆಲಸ ಮಾಡುತ್ತಾ ಬೆಳಗ್ಗೆ ಮತ್ತು ಸಂಜೆ ಇತರ ದೈನಂದಿನ ಕೆಲಸಗಳನ್ನು ಸಹ ಮಾಡುತ್ತಿದ್ದರು. ಅದ್ಯಾಕೋ ರಾಧಿಕಾಗೆ ತನ್ನ ತಂದೆ ತನಗಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆಂದು ಚೆನ್ನಾಗಿ ತಿಳಿದಿತ್ತು. ಈ ಕಾರಣಕ್ಕಾಗಿ ಅವಳು ತನ್ನ ಹೆತ್ತವರ ಕನಸನ್ನು ನನಸಾಗಿಸಲು ಹೆಚ್ಚು ಕಷ್ಟಪಟ್ಟು ಓದಲು ನಿರ್ಧರಿಸಿದಳು. ಪದವಿಯ ಜೊತೆಗೆ ಅವಳು UPSSCಗೆ ಚೆನ್ನಾಗಿ ತಯಾರಿ ನಡೆಸಲು ಪ್ರಾರಂಭಿಸಿದಳು. UPSSC ಒಂದು ಪರೀಕ್ಷೆ ಮತ್ತು ಒಬ್ಬ ವ್ಯಕ್ತಿಯು ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ ಅವಳು ವಿಶೇಷ ಅಧಿಕಾರಿಯಾಗುವ ಅವಕಾಶವನ್ನು ಹೊಂದಿದ್ದಾಳೆ ಮತ್ತು ಅವಳ ಜೀವನವು ಚೆನ್ನಾಗಿ ನಡೆಯುತ್ತದೆ. ಅದರ ನಂತರ ರಾಧಿಕಾ UPSSCಗೆ ತಯಾರಿ ನಡೆಸುತ್ತಾಳೆ. ಮತ್ತೊಂದೆಡೆ ಅವಳು ತನ್ನ ಪದವಿಯನ್ನು ಸಹ ಪೂರ್ಣಗೊಳಿಸುತ್ತಾಳೆ. ಅವಳು ತನ್ನ ಪದವಿಯನ್ನು ಪೂರ್ಣಗೊಳಿಸಿದಾಗ ಎಲ್ಲ ಗ್ರಾಮಸ್ಥರು ರಾಮ್ ಸಿಂಗ್ ನಿನ್ನ ಮಗಳು ನಿಜವಾಗಿಯೂ ತುಂಬಾ ಬುದ್ಧಿವಂತೆ ಎಂದು ಹೇಳುತ್ತಾರೆ. ಈಗ ಅವಳು ಬೆಳೆದಿದ್ದಾಳೆ, ಆದ್ದರಿಂದ ಅವಳಿಗೆ ಬೇಗ ಮದುವೆ ಮಾಡುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ನಂತರ ಅದನ್ನು ಕೇಳಿ ರಾಮ್ ಸಿಂಗ್, ನನಗೆ ಒಬ್ಬಳೇ ಮಗಳಿದ್ದಾಳೆ ಮತ್ತು ನನ್ನ ಹೆಂಡತಿಯ ಕೊನೆಯ ಆಸೆ ಅವಳನ್ನು ಚೆನ್ನಾಗಿ ಓದಿಸಿ ದೊಡ್ಡ ಅಧಿಕಾರಿಯಾಗಿ ಮಾಡುವುದು. ಆದ್ದರಿಂದ ನನ್ನ ಮಗಳು ತನ್ನ ಗುರಿಯನ್ನು ತಲುಪುವವರೆಗೆ ನಾನು ಅವಳ ಮದುವೆಯ ಬಗ್ಗೆ ಯೋಚಿಸುವುದಿಲ್ಲ ಎಂದು ಹೇಳುತ್ತಾರೆ. ಈಗ ಈ ಮಾತುಗಳನ್ನು ಕೇಳಿದ ಎಲ್ಲ ಗ್ರಾಮಸ್ಥರು ರಾಧಿಕಾ ಅವರ ತಂದೆಗೆ, ಅವನು ಎಷ್ಟು ಹುಚ್ಚನಾಗಿದ್ದಾನೆ ನೋಡಿ, ಅವನು ತನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಅಧಿಕಾರಿಯನ್ನಾಗಿ ಮಾಡುವ ಬಗ್ಗೆ ಯೋಚಿಸುತ್ತಿದ್ದಾನೆ. ಆದರೆ ಮತ್ತೊಂದೆಡೆ ರಾಧಿಕಾ ತನ್ನ ಪದವಿ ಪೂರ್ಣಗೊಳಿಸಿ UPSSCಗೆ ತಯಾರಿ ಮಾಡಲು ದೆಹಲಿಗೆ ಹೋಗಬೇಕಾಗಿತ್ತು. ಈಗ ರಾಧಿಕಾ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಳೆ. ಅವಳು ಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ದುಃಖಿತಳಾಗುತ್ತಾಳೆ. ಏಕೆಂದರೆ ಅವಳು ದೆಹಲಿಗೆ ಹೋದರೆ ತನ್ನ ತಂದೆಯನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಅವಳು ಬಹಳ ಸಮಯ ಯೋಚಿಸುತ್ತಿದ್ದಳು. ಅಲ್ಲದೆ ಅವಳ ತಂದೆ ಕೂಡ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು ಮತ್ತು ಅವಳನ್ನು ಬೆಂಬಲಿಸುತ್ತಿದ್ದರು. ಅವಳ ಅಧ್ಯಯನಕ್ಕಾಗಿ ಹಣವನ್ನು ಖರ್ಚು ಮಾಡುತ್ತಿದ್ದರು. ಆಗ ರಾಧಿಕಾ ಯೋಚಿಸಿದಳು. ಅವಳು ಕಾಲೇಜ್ಗೆ ಹೋಗದಿರಲು ನಿರ್ಧರಿಸಿ ಮನೆಯಲ್ಲಿಯೇ ಕುಳಿತುಕೊಂಡಳು. ಅವಳು ಹೀಗೆ ಮಾಡುತ್ತಿರುವಾಗ ಒಂದು ದಿನ ರಾಮ್ ಸಿಂಗ್, ಕಾಲೇಜ್ಗೆ ಹೋಗದೆ ಇಷ್ಟು ದಿನ ಮನೆಯಲ್ಲಿ ಏಕೆ ಇದ್ದೀಯಾ ಎಂದು ಕೇಳಿದರು. ಆದರೆ ಆ ಪ್ರಶ್ನೆಗಳಿಗೆ ರಾಧಿಕಾ ಮೌನವಾಗಿದ್ದಳು. ಆಗ ಮತ್ತೆ ರಾಧಿಕಾ ಮಾತನಾಡುತ್ತಾ, ಅಪ್ಪ, ನಾನು ಕಾಲೇಜ್ಗೆ ಹೋಗಬೇಕಾಗಿಲ್ಲ, ನನ್ನ ಅಧ್ಯಯನ ಪೂರ್ಣಗೊಂಡಿದೆ. ಈಗ ನಾನು ಯಾವುದಾದರೂ ಕೆಲಸಕ್ಕೆ ಅರ್ಜಿ ಸಲ್ಲಿಸುತ್ತೇನೆ. ನನಗೆ ಯಾವುದೇ ಕೆಲಸ ಸಿಕ್ಕರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಆ ಮಾತುಗಳನ್ನು ಕೇಳಿದ ನಂತರ ರಾಮ್ ಸಿಂಗ್ ಸ್ವಲ್ಪ ಆಶ್ಚರ್ಯಚಕಿತನಾಗುತ್ತಾನೆ. ಏಕೆಂದರೆ ಬಾಲ್ಯದಿಂದಲೂ ಅವನು ತನ್ನ ಮಗಳು ಹಿರಿಯ ಅಧಿಕಾರಿಯಾಗಬೇಕೆಂದು ಮಾತ್ರ ಬಯಸಿದ್ದನು. ಆದರೆ ಇಂದು ಅವರ ಮಗಳು ಏನಾದರೂ ಫಾರ್ಮ್ ಭರ್ತಿ ಮಾಡಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಕೇಳಿದಾಗ ರಾಮ್ ಸಿಂಗ್ ಆಶ್ಚರ್ಯಚಕಿತರಾದರು. ಅವರು ಅವಳ ಪಕ್ಕದಲ್ಲಿ ಕುಳಿತು, ಏನಾಯಿತು ತಾಯಿ, ಹೇಳು, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಕೇಳಿದರು. ನಂತರ ರಾಧಿಕಾ ಕಣ್ಣೀರು ಸುರಿಸುತ್ತಾ, ಅಪ್ಪ, ನಾನು ಉನ್ನತ ವ್ಯಾಸಂಗಕ್ಕಾಗಿ ದೆಹಲಿಗೆ ಹೋಗಲು ಬಯಸುತ್ತೇನೆ. ಏಕೆಂದರೆ ನಾನು ಅಲ್ಲಿಗೆ ಹೋದರೆ ಮಾತ್ರ ನಾನು ಹಿರಿಯ ಅಧಿಕಾರಿಯಾಗಲು ಸಾಧ್ಯ. ಆದರೆ ನೀವು ನಿಮ್ಮ ಎಲ್ಲ ಗಳಿಕೆಯನ್ನು ನನ್ನ ಅಧ್ಯಯನಕ್ಕಾಗಿ ಖರ್ಚು ಮಾಡಿದ್ದೀರಿ ಎಂದು ನನಗೆ ತಿಳಿದಿದೆ. ನಾನು ಅಲ್ಲಿಗೆ ಹೋದರೆ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಹೇಳಿದಳು. ಮಗಳ ಮಾತುಗಳನ್ನು ಕೇಳಿ ತಂದೆ ಕೂಡ ಕಣ್ಣೀರು ಸುರಿಸುತ್ತಾ ಮಗಳ ತಲೆಯ ಮೇಲೆ ಕೈಯಿಟ್ಟು, ಮಗು, ನೀನು ನಿಜವಾಗಿಯೂ ತುಂಬಾ ಬುದ್ಧಿವಂತೆ. ನೀನು ನನ್ನ ಬಗ್ಗೆ ಯೋಚಿಸುತ್ತಿದ್ದೀಯಾ. ಆದರೆ ನಿಮ್ಮ ತಾಯಿ ಆಸೆ ಏನು? ನಿಮ್ಮ ತಂದೆ ನಿಮ್ಮನ್ನು ಅಧಿಕಾರಿಯನ್ನಾಗಿ ಮಾಡಲು ಶ್ರಮಿಸಲು ಸಿದ್ಧರಿದ್ದಾರೆ ಎಂದು ನಿಮಗೆ ತಿಳಿದಿಲ್ಲವೇ? ಏನೇ ಆದರೂ ನೀನು ಓದಲೇಬೇಕು. ನಿನ್ನ ಶಿಕ್ಷಣಕ್ಕೆ ಎಷ್ಟು ಖರ್ಚಾಗುತ್ತದೆ ಹೇಳು. ನಾನು ಹೇಗಾದರೂ ಆ ಹಣವನ್ನು ಸಂಗ್ರಹಿಸಿ ಕೆಲವು ದಿನಗಳಲ್ಲಿ ನಿನಗೆ ಕೊಡುತ್ತೇನೆ. ನೀನು ಯಾವುದೇ ತೊಂದರೆ ಇಲ್ಲದೆ ಹೋಗಬಹುದು ಎಂದು ಹೇಳಿದರು. ಆಗ ಮಗಳು, ಆದರೆ ಅದಕ್ಕೆ ತುಂಬಾ ಹಣ ಬೇಕಾಗುತ್ತದೆ. ನಿಮಗೆ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ ಎಂದು ಕೇಳಿದಳು. ಆದರೆ ರಾಮ್ ಸಿಂಗ್ ಹಣದ ಬಗ್ಗೆ ಚಿಂತಿಸಬೇಡ ಎಂದು ಹೇಳಿದರು. ತಂದೆಯ ಮಾತು ಕೇಳಿ ಮಗಳು ಕೂಡ ಭಾವುಕಳಾಗುತ್ತಾಳೆ. ಅವಳು ತನ್ನ ತಂದೆಯ ಕೈಯಲ್ಲಿ ಕೈಯಿಟ್ಟು, ನಿಮ್ಮ ಆಸೆಯನ್ನು ಪೂರೈಸುತ್ತೇನೆ ಎಂದು ಹೇಳುತ್ತಾಳೆ.
ರಾಧಿಕಾ ತನ್ನ ತಂದೆಯಿಂದ 1000 ರೂಪಾಯಿಗಳನ್ನು ಕೇಳುತ್ತಾಳೆ. ನಂತರ ರಾಮ್ ಸಿಂಗ್, ನಿನಗೆ ಈಗ ಎಷ್ಟು ಬೇಕು ಎಂದು ನಾನು ಕೇಳಲಿಲ್ಲ ತಾಯಿ. ನೀವು ಅಧಿಕಾರಿಯಾಗುವವರೆಗೆ ಎಷ್ಟು ಖರ್ಚಾಗುತ್ತದೆ ಎಂದು ಹೇಳು. ನಾನು ಹೇಗಾದರೂ ನಿಮಗೆ ಎಲ್ಲ ಹಣವನ್ನು ಒದಗಿಸುತ್ತೇನೆ. ನಂತರ ನೀವು ನಿಮ್ಮ ಉನ್ನತ ಅಧ್ಯಯನವನ್ನು ಪೂರ್ಣಗೊಳಿಸಬಹುದು. ನಂತರ ರಾಧಿಕಾ, ಅಪ್ಪ, 1 ಲಕ್ಷದಿಂದ 1.5 ಲಕ್ಷದವರೆಗೆ ವೆಚ್ಚವಾಗುತ್ತದೆ. ನೀವು ಅಷ್ಟು ಹಣವನ್ನು ಹೇಗೆ ತರುತ್ತೀರಾ? ನಂತರ ಅವಳ ತಂದೆ, ಟೆನ್ಷನ್ ಆಗ್ಬೇಡ ತಾಯಿ, ನಾನು ಅದನ್ನು ಹೇಗಾದರೂ ಒದಗಿಸುತ್ತೇನೆ ಎಂದು ಹೇಳುತ್ತಾನೆ. ನಂತರ ರಾಮ್ ಸಿಂಗ್ ಅಂಗಡಿಯವನ ಬಳಿಗೆ ಹೋಗಿ ತಾನು ವಾಸಿಸುವ ಏಕೈಕ ಮನೆಯನ್ನು ಮಾರಾಟ ಮಾಡುವ ಬಗ್ಗೆ ಯೋಚಿಸುತ್ತಾನೆ. ಅವನ ಬಳಿ ಭೂಮಿ ಇಲ್ಲದ ಕಾರಣ ತನ್ನ ಮಗಳ ಭವಿಷ್ಯಕ್ಕಾಗಿ ಮನೆಯನ್ನು ಮಾರಾಟ ಮಾಡುವುದರಲ್ಲಿ ತಪ್ಪೇನಿದೆ? ತನ್ನ ಮಗಳು ಹಿರಿಯ ಅಧಿಕಾರಿಯಾದ ನಂತರ ಮತ್ತೆ ಮನೆ ಖರೀದಿಸಬಹುದು ಎಂದು ಸೇಠ್ಗೆ ಹೇಳುತ್ತಾನೆ. ಕಾರಣ ಅವನು ಸೇಠ್ನೊಂದಿಗೆ ತನ್ನ ಮನೆಯನ್ನು ಮಾರಾಟ ಮಾಡಲು ಮಾತನಾಡುತ್ತಾನೆ. ಯಾವುದೇ ಸಂದರ್ಭದಲ್ಲೂ ಇದರ ಬಗ್ಗೆ ತನ್ನ ಮಗಳಿಗೆ ತಿಳಿಯಬಾರದು ಎಂದು ಹೇಳುತ್ತಾರೆ. ನನ್ನ ಮಗಳು ಈ ಹಳ್ಳಿಯಿಂದ ಹೊರಡುವವರೆಗೂ ನಾವು ಆ ಮನೆಯಲ್ಲಿಯೇ ಇರುತ್ತೇವೆ. ಅವಳು ಹೋದ ನಂತರ ಅವರು ಆ ಮನೆಯನ್ನು ಮಾರಾಟ ಮಾಡು ಎಂದು ಹೇಳುತ್ತಾರೆ. ಸರಿ ಎಂದು ಹೇಳಿ ಸೇಠ್ ಅವನಿಗೆ 1 ಲಕ್ಷ ರೂಪಾಯಿಯನ್ನು ನೀಡುತ್ತಾನೆ. ಆ 1 ಲಕ್ಷ ರೂಪಾಯಿಯನ್ನು ಪಡೆದ ನಂತರ ರಾಮ್ ಸಿಂಗ್ ತನ್ನ ಮನೆಗೆ ಬಂದನು ಮತ್ತು ತನ್ನ ಮಗಳನ್ನು ತನ್ನೊಂದಿಗೆ ನಗರಕ್ಕೆ ಕರೆದುಕೊಂಡು ಹೋಗಿ ಅವಳಿಗೆ ಬ್ಯಾಂಕ್ ಖಾತೆಯನ್ನು ತೆರೆದು ಆ ಖಾತೆಯಲ್ಲಿ ಅವಳು ಕೇಳಿದ್ದಕ್ಕಿಂತ ಹೆಚ್ಚಿನ ಹಣವನ್ನು ಜಮಾ ಮಾಡಿ ತನ್ನ ಪಾಸ್ಬುಕ್ ನನ್ನು ತನ್ನ ಮಗಳಿಗೆ ಕೊಟ್ಟು, ಅಮ್ಮ, ನಿನ್ನ ಶಿಕ್ಷಣಕ್ಕೆ ಬೇಕಾದ ಸಂಪೂರ್ಣ ಮೊತ್ತವನ್ನು ನಾನು ನಿನ್ನ ಖಾತೆಯಲ್ಲಿ ಹಾಕಿದ್ದೇನೆ. ಅಲ್ಲದೆ ಭವಿಷ್ಯದಲ್ಲಿ ನಿನಗೆ ಹೆಚ್ಚಿನ ಹಣ ಬೇಕಾದರೆ ನನಗೆ ಕರೆ ಮಾಡು ಎಂದು ಹೇಳಿದನು. ಈ ಹಣಕ್ಕಾಗಿ ತನ್ನ ತಂದೆ ಎಷ್ಟು ಕಷ್ಟಪಟ್ಟರು ಎಂದು ಯೋಚಿಸುತ್ತಾ ರಾಧಿಕಾ ತನ್ನ ತಂದೆಯ ಆಸೆಯನ್ನು ಪೂರೈಸಲು ನಿರ್ಧರಿಸಿದಳು. ಆಗ ರಾಮ್ ಸಿಂಗ್, ಅಮ್ಮ, ಹಳ್ಳಿಯಲ್ಲಿರುವ ಎಲ್ಲರೂ ಈಗಾಗಲೇ ನಿನ್ನ ಬಗ್ಗೆ ವಿವಿಧ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ನೀನು ಮಗಳಾಗಿದ್ದರೂ ನಾನು ನಿಮಗೆ ಶಿಕ್ಷಣ ನೀಡುತ್ತಿದ್ದೇನೆ. ಗ್ರಾಮಸ್ಥರ ಮಾತುಗಳನ್ನು ನಿರ್ಲಕ್ಷಿಸುತ್ತೇನೆ. ಆದ್ದರಿಂದ ನನಗೆ ಒಂದು ಮಾತು ಕೊಡು. ನೀನು ದೊಡ್ಡ ಅಧಿಕಾರಿಯಾದಾಗ ಮಾತ್ರ ನೀನು ಹಳ್ಳಿಗೆ ಹಿಂತಿರುಗಿ ಬಾ. ಈ ರೀತಿಯಾಗಿ ಬಡ ತಂದೆ ತನ್ನ ಮಗಳನ್ನು ಇನ್ನಷ್ಟು ಪ್ರೇರೇಪಿಸಿದನು. ಅದರ ನಂತರ ಅವನು ಅವಳನ್ನು ಅಲ್ಲಿಂದ ರೈಲಿನಲ್ಲಿ ಕೂರಿಸಿ ದೆಹಲಿಗೆ ಕಳುಹಿಸುತ್ತಾರೆ. ರಾಧಿಕಾ ಜೊತೆಗೆ ಅವಳ ಕೆಲವು ಸ್ನೇಹಿತರು ಸಹ ಕೋಚಿಂಗ್ ಆಗಿ ದೆಹಲಿಗೆ ಹೋಗುತ್ತಾರೆ. ರಾಧಿಕಾ ದೆಹಲಿಗೆ ಹೋಗಿ ಕಾಲೇಜಿಗೆ ಸೇರುತ್ತಾಳೆ. ಅಲ್ಲಿ ಅವಳು UPSSCಗೆ ತಯಾರಿ ನಡೆಸುತ್ತಾಳೆ. ಸಮಯ ನಿಧಾನವಾಗಿ ಕಳೆದಂತೆ ಅವಳ ಪರೀಕ್ಷೆಯ ಸಮಯವು ಹತ್ತಿರ ಬಂದಿತು. ರಾಧಿಕಾ ತನ್ನ ಪರೀಕ್ಷೆಗಳನ್ನು ಬರೆಯುತ್ತಾಳೆ. ಆ ಪರೀಕ್ಷೆಯಲ್ಲಿ ಫಲಿತಾಂಶಗಳು ಬಂದಾಗ ರಾಧಿಕಾ ಮೇಲಿನ ಎಲ್ಲ ನಿರೀಕ್ಷೆಗಳು ಭಂಗವಾಗುತ್ತವೆ. ಏಕೆಂದರೆ ರಾಧಿಕಾ ಇಲ್ಲಿಯವರೆಗೆ ಎದುರಿಸಿದ್ದ ಕಷ್ಟದಿಂದಾಗಿ ಪೂರ್ವ ಪರೀಕ್ಷೆಗೆ ಅರ್ಹತೆ ಪಡೆಯಲು ಸಾಧ್ಯವಾಗಲಿಲ್ಲ. ಕಾಲೇಜಿಗೆ ಅವಳೊಂದಿಗೆ ಬಂದ ಎಲ್ಲ ಸ್ನೇಹಿತರು ಸಹ ಫಲಿತಾಂಶಗಳನ್ನು ನೋಡಿದ ನಂತರ ತುಂಬಾ ನಿರಾಶೆಗೊಂಡಿದ್ದರು. ಅವಳ ಸ್ನೇಹಿತರು ಸಹ ಪಾಸ್ ಆಗದ ಕಾರಣ ಅವರೆಲ್ಲರೂ ಕೋಚಿಂಗ್ ಸೆಂಟರ್ ನನ್ನು ಬಿಟ್ಟು ತಮ್ಮ ಊರಿಗೆ ಹಿಂತಿರುಗುತ್ತಾರೆ. ಆದ್ಯಾಗೋ ರಾಧಿಕಾ ತನ್ನ ತಂದೆಗೆ ತಾನು ಅಧಿಕಾರಿಯಾದರೆ ಮಾತ್ರ ತನ್ನ ಊರಿಗೆ ಹಿಂತಿರುಗುತ್ತೇನೆ ಎಂದು ನೀಡಿದ ಭರವಸೆಯನ್ನು ನೆನಪಿಸಿಕೊಳ್ಳುತ್ತಾಳೆ. ಅದಕ್ಕಾಗಿ ಅವಳು ಅಧಿಕಾರಿಯಾಗುವವರೆಗೆ ಹೋಗುವುದಿಲ್ಲ ಎಂದು ನಿರ್ಧರಿಸುತ್ತಾಳೆ. ಇದರೊಂದಿಗೆ ರಾಧಿಕಾ ಮತ್ತೆ ತನ್ನ ಹಳ್ಳಿಗೆ ಹೋಗುವುದಿಲ್ಲ ಮತ್ತು ಪರೀಕ್ಷೆಗೆ ಹೊರಡಲು ಪ್ರಾರಂಭಿಸುತ್ತಾಳೆ. ಈ ಬಾರಿ ಅವಳ ಯಾವುದೇ ಸ್ನೇಹಿತರು ಅವಳೊಂದಿಗೆ ಇರುವುದಿಲ್ಲ. ಆದರೂ ಅವಳು ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತಾಳೆ. ಅವಳು ತನ್ನ ಕೋಣೆಯಲ್ಲಿ ಬೀಗ ಹಾಕಿಕೊಂಡು ಹಗಲಿರುಳು ಓದುತ್ತಿದ್ದಳು. ಅದೇ ರೀತಿ ಮತ್ತೆ ಪರೀಕ್ಷೆ ಬರೆದ ನಂತರ ಫಲಿತಾಂಶಗಳನ್ನು ನೋಡಿದ ನಂತರ ಅವಳ ಎಲ್ಲಾ ಕನಸುಗಳು ಭಗ್ನವಾದವು. ಏಕೆಂದರೆ ಅವಳ ಫಲಿತಾಂಶಗಳು ಮತ್ತೆ ಆಶಾದಾಯಕವಾಗಿರಲಿಲ್ಲ. ಆದರೆ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಏಕೆಂದರೆ ಈ ಬಾರಿ ಅವಳು ಮೊದಲಿಗಿಂತ ಸ್ವಲ್ಪ ಉತ್ತಮ ಅಂಕಗಳನ್ನು ಪಡೆದಿದ್ದಳು. ಆದ್ದರಿಂದ ಅವಳು 3ನೇ ಬಾರಿಗೆ ಪ್ರಯತ್ನಿಸಿದಳು. ನಿಧಾನವಾಗಿ ಅವಳು 3 ಪ್ರೀ ಮಾರ್ಕ್ಸ್ ಸಂದರ್ಶನದಲ್ಲಿಯೂ ಉತ್ತೀರ್ಣರಾದಳು. ಅದಾದ ನಂತರ ಅವಳ ತರಬೇತಿಯೂ ಸಹ ಪ್ರಾರಂಭವಾಯಿತು. ಫಲಿತಾಂಶಗಳ ಪ್ರಕಾರ ಅವಳಿಗೆ IPS ಪೋಸ್ಟಿಂಗ್ ನೀಡಲಾಯಿತು. ರಾಧಿಕಾ ನಾನು ಕಲೆಕ್ಟರ್ ಆಗಿದ್ದೇನೆ ಎಂದು ತಿಳಿದಾಗ ಅವಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವಳು ತಕ್ಷಣ ಎದ್ದು ತನ್ನ ಕೋಣೆಗೆ ಹೋಗಿ ತನ್ನ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಿ ಆತುರದಿಂದ ಸಿದ್ಧಳಾದಳು.
ಏಕೆಂದರೆ ಅವಳು ರೈಲ್ ಬುಕ್ ಮಾಡಿ ನೇರವಾಗಿ ತನ್ನ ಊರಿಗೆ ಹೋಗಬೇಕೆಂದು ಬಯಸಿದ್ದಳು. ರೈಲಿನಲ್ಲಿ ಕುಳಿತಾಗಲೂ ಅವಳು ತನ್ನ ಊರು ಮತ್ತು ತನ್ನ ತಂದೆಯ ಬಗ್ಗೆ ಯೋಚಿಸುತ್ತಾ ಇದ್ದಳು. ಅವಳು ಹಳ್ಳಿಯ ನಿಲ್ದಾಣದಲ್ಲಿ ಇಳಿದಾಗಲೆಲ್ಲ ನಿಲ್ದಾಣವನ್ನು ನೋಡಿದಾಗ ಅನೇಕ ವಿಷಯಗಳು ಅವಳ ಮನಸ್ಸಿಗೆ ಬರುತ್ತಿದ್ದವು. ಆದರೆ ಇಷ್ಟು ವರ್ಷಗಳ ನಂತರ ತಾನು ಕಲೆಕ್ಟರ್ ಆಗಿ ತನ್ನ ತಂದೆಯ ಮುಂದೆ ಹೋಗುವ ಆ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಂಡಳು. ಅದರ ನಂತರ ನಿಲ್ದಾಣದಿಂದ ಹೊರಬಂದು ಅವಳು ಮೆಟ್ಟಿಲುಗಳ ಕೆಳಗೆ ಇಳಿಯಲು ಪ್ರಾರಂಭಿಸಿದಳು. ಇದ್ದಕ್ಕಿದ್ದಂತೆ ಕೈಯಲ್ಲಿ ಬಟ್ಟಲು ಹಿಡಿದು ಮೆಟ್ಟಿಲುಗಳ ಬಳಿ ಕುಳಿತಿದ್ದ ಭಿಕ್ಷುಕನನ್ನು ನೋಡುತ್ತಾಳೆ. ಅವನ ಬಟ್ಟಲಿನಲ್ಲಿ ಸ್ವಲ್ಪ ಹಣವಿದೆ. ಭಿಕ್ಷುಕ ಹಣವನ್ನು ಎಣಿಸುತ್ತಿದ್ದಾನೆ. ರಾಧಿಕಾ ತನ್ನ ತಂದೆಯನ್ನು ನೆನಪಿಸಿಕೊಂಡು ಅವನ ಮುಂದೆ ನಿಂತು ಅವನ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ಅವನಿಗೆ ಹಣ ನೀಡಲು ಹೋಗುತ್ತಾಳೆ. ನಂತರ ಅವನನ್ನು ಮುದುಕ ಎಂದು ಕರೆದು ಹಣ ಕೊಡುವಂತೆ ಕೇಳಿದಾಗ ಭಿಕ್ಷುಕನು ಆ ಹುಡುಗಿಯನ್ನು ನೋಡುತ್ತಾನೆ. ಅವಳನ್ನು ನೋಡಿ ಅವನು ಅಳಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ಫ್ರೆಂಡ್ಸ್, ಆ ಭಿಕ್ಷುಕ ಬೇರೆ ಯಾರು ಅಲ್ಲ, ರಾಧಿಕಾಳ ತಂದೆ ರಾಮ್ ಸಿಂಗ್. ಇಂದು ಅವನು ಭಿಕ್ಷುಕನಾಗಿದ್ದಾನೆ ಮತ್ತು ಅವನ ಜೀವನವು ಭಿಕ್ಷೆ ಬೇಡುವ ಹಂತಕ್ಕೆ ಹದಗೆಟ್ಟಿದೆ. ನಂತರ ರಾಧಿಕಾ ಕೂಡ ತನ್ನ ತಂದೆಯ ಕಣ್ಣಲ್ಲಿ ನೀರು ನೋಡಿ ಅಳಲು ಪ್ರಾರಂಭಿಸುತ್ತಾಳೆ. ಅವಳು ಅವನನ್ನು ತಬ್ಬಿಕೊಂಡು ಅಳುತ್ತಾಳೆ. ಅಪ್ಪ, ಇಂದು ನಾನು ನಿಮ್ಮ ಕನಸುಗಳನ್ನು ನನಸಾಗಿಸಿದ್ದೇನೆ, ಆದರೆ ನೀವು ಈ ದುರಾದೃಷ್ಟವನ್ನು ಏಕೆ ಎದುರಿಸುತ್ತಿದ್ದೀರಾ ಎಂದು ಕೇಳುತ್ತಾಳೆ. ಆಗ ರಾಧಿಕಾಳ ತಂದೆ ಶಾಂತವಾಗಿ ರಾಧಿಕಾಗೆ ಇಡೀ ಕಥೆಯನ್ನು ಹೇಳುತ್ತಾನೆ. ನಾನು ನಿನ್ನ ಖಾತೆಗೆ ಹಣ ಜಮಾ ಮಾಡಿದೆ ಎಂದು ನಿನಗೆ ನೆನಪಿದೆಯೇ? ನಂತರ ರಾಧಿಕಾ, ಹೌದು, ನನಗೆ ನೆನಪಿದೆ ಅಪ್ಪ. ನಾನು ನಿನ್ನ ಖಾತೆಗೆ ಜಮಾ ಮಾಡಿದ ಹಣ ನನಗೆ ಎಲ್ಲಿಂದ ಬಂತು? ನಾನು ಆ ದಿನ ನಮ್ಮ ಮನೆಯನ್ನು ಮಾರಿ ಆ ಹಣವನ್ನು ನಿನಗೆ ಕೊಟ್ಟೆ. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ನಾನು ಸಣ್ಣ ಅಪಘಾತಕ್ಕೆ ಸಿಲುಕಿ ನನ್ನ ಕಾಲಿಗೆ ಗಾಯ ಮಾಡಿಕೊಂಡೆ. ಆ ಗಾಯದಿಂದಾಗಿ ನಾನು ಕಷ್ಟಪಟ್ಟು ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಆ ಮನೆಯ ಜನರು ನನ್ನನ್ನು ಆ ಮನೆಯಿಂದ ಹೊರಗೆ ಹಾಕಿದರು. ಅದಾದ ನಂತರ ನಾನು ಎಲ್ಲಿಗೆ ಹೋಗಬೇಕೆಂದು ತಿಳಿಯದ ಪರಿಸ್ಥಿತಿಯಲ್ಲಿದ್ದೆ ಮತ್ತು ನನಗೆ ತಿನ್ನಲು ಆಹಾರವೂ ಇರಲಿಲ್ಲ ಮತ್ತು ನಾನು ಇಲ್ಲಿ ಭಿಕ್ಷೆ ಬೇಡುತ್ತಿದ್ದೇನೆ. ನಾನು ರೈಲ್ವೆ ನಿಲ್ದಾಣದಲ್ಲಿ ಸಮಯವನ್ನು ಕಳೆಯುತ್ತಿದ್ದೇನೆ ಎಂದು ಹೇಳಿದರು. ಆದರೆ ನಿನಗೆ ಈ ಎಲ್ಲ ವಿಷಯಗಳು ತಿಳಿದರೆ ನಿನ್ನ ಮನಸ್ಸು ಹಾಳಾಗುತ್ತದೆ ಎಂದು ನಾನು ಹೇಳಿಲ್ಲ ಎಂದರು. ಆದರೆ ಇಂದು ನೀನು ದೊಡ್ಡ ಅಧಿಕಾರಿಯಾಗಿದ್ದೀಯಾ ಎಂದು ಹೇಳಿದರು. ಇಂದಿನಿಂದ ನನಗೆ ಯಾವುದೇ ಚಿಂತೆ ಇಲ್ಲ. ಅವರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಏಕೆಂದರೆ ತಂದೆ ತನ್ನ ಮಗಳನ್ನು ಕಲೆಕ್ಟರ್ ಮಾಡಲು ತುಂಬಾ ಶ್ರಮಿಸಿದ್ದರು. ನಂತರ ರಾಧಿಕಾ ತನ್ನ ತಂದೆಯನ್ನು ಸಹ ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾಳೆ. ನಂತರ ಅವಳು ತನ್ನ ಹಳ್ಳಿಗೆ ಹೋಗುತ್ತಾಳೆ. ಆ ಹಳ್ಳಿಗೆ ಹೋದ ನಂತರ ಅವಳು ತನ್ನ ತಂದೆಯನ್ನು ಆ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಆ ಮನೆಯಲ್ಲಿ ಜನರಿಗೆ ನೀಡಬೇಕಾದ ಸಂಪೂರ್ಣ ಹಣವನ್ನು ಕೊಡುತ್ತಾಳೆ. ಅದರ ನಂತರ ರಾಧಿಕಾ ತನ್ನ ತಂದೆಯೊಂದಿಗೆ ಮಾತನಾಡಿ ಇಂದಿನಿಂದ ನಾವು ಈ ಮನೆಯಲ್ಲಿ ಆರಾಮವಾಗಿ ಬದುಕಬಹುದು ಎಂದು ಹೇಳುತ್ತಾಳೆ. ಪ್ರತಿ ತಿಂಗಳು ನಾನು ನಿಮಗೆ ಕಾಲಕಾಲಕ್ಕೆ ಹಣವನ್ನು ಕಳುಹಿಸುತ್ತೇನೆ. ಅದಾದ ನಂತರ ರಾಧಿಕಾ ತನ್ನ ತರಬೇತಿಗಾಗಿ ದೆಹಲಿಗೆ ಹಿಂತಿರುಗುತ್ತಾಳೆ. ತರಬೇತಿಯ ಸಮಯದಲ್ಲಿ ಅವಳು ಪಡೆದ ಸಂಬಳವನ್ನು ತನ್ನ ತಂದೆಗೆ ಕಳಿಸುತ್ತಾಳೆ. ಆ ದಿನದಿಂದ ಅವಳ ತಂದೆಯು ಉತ್ತಮ ಜೀವನ ನಡೆಸಲು ಪ್ರಾರಂಭಿಸಿದನು. ತನ್ನ ತಂದೆಗೆ ಸಂಬಂಧಿಸಿದ ಕೆಲಸವನ್ನು ಮಾಡಲು ಅವಳು ತನ್ನ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನೇಮಿಸಿದಳು. ಅವನು ತನ್ನ ತಂದೆಯ ಹತ್ತಿರ ಇದ್ದು ಅವಳ ಸೇವೆ ಮಾಡಲು ಹೇಳಿದಳು ಮತ್ತು ಆ ವ್ಯಕ್ತಿಯು ತುಂಬಾ ಪ್ರಾಮಾಣಿಕನಾಗಿದ್ದನು. ಹೀಗಾಗಿ 2 ವರ್ಷಗಳ ನಂತರ ರಾಧಿಕಾಳ ತರಬೇತಿ ಪೂರ್ಣಗೊಂಡಿತು. ರಾಧಿಕಾಳ ಪೋಸ್ಟಿಂಗ್ ಹತ್ತಿರದ ಜಿಲ್ಲೆಯಲ್ಲಿ ಆಯಿತು. ಈಗ ಆ ಜಿಲ್ಲೆಯಲ್ಲಿ ರಾಧಿಕಾಳ ಪೋಸ್ಟಿಂಗ್ ಮುಗಿದ ತಕ್ಷಣ ಅವಳು ತನ್ನ ತಂದೆಯನ್ನು ಕರೆದುಕೊಂಡು ಹೋಗಲು ತನ್ನ ಹಳ್ಳಿಗೆ ಹೋಗುತ್ತಾಳೆ. ಅಲ್ಲಿಗೆ ಹೋದ ನಂತರ ಅವಳು ತನ್ನ ತಂದೆಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಾಳೆ. ಅವಳು ಅವನನ್ನು ನೇರವಾಗಿ ಸರ್ಕಾರ ನೀಡಿದ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಏಕೆಂದರೆ ಈಗ ರಾಧಿಕಾ ಬಳಿ ಸರ್ಕಾರವು ನೀಡಿದ ಸರ್ಕಾರಿ ಮನೆ, ವಾಹನವೂ ಸಹ ಇದೆ. ಅಲ್ಲದೆ ಸರ್ಕಾರವು ಅವಳಿಗೆ ಸೇವೆಗಳನ್ನು ಒದಗಿಸಲು ಕೆಲವು ಸೇವಕರನ್ನು ನೇಮಿಸಿದೆ. ರಾಧಿಕಾ ತನ್ನ ತಂದೆಯೊಂದಿಗೆ ಆ ಮನೆಯಲ್ಲಿ ಸಂತೋಷವಾಗಿದ್ದಾಳೆ. ತನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಅವಳು ಕೆಲವು ಖಾಸಗಿ ಜನರನ್ನು ಸಹ ನೇಮಿಸಿದ್ದಾಳೆ. ತನ್ನ ಅನುಪಸ್ಥಿತಿಯಲ್ಲಿ ತನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಅವಳು ಆದೇಶಗಳನ್ನು ಹೊರಡಿಸುತ್ತಾಳೆ. 6 ತಿಂಗಳ ನಂತರ ಇದ್ದಕ್ಕಿದ್ದಂತೆ ರಾಧಿಕಾಳ ಹಳ್ಳಿಯಿಂದ ಕೆಲವು ಜನರು ಬಂದರು. ಅವರು ತಮ್ಮ ಹಳ್ಳಿಯಲ್ಲಿ ನಡೆಯುವ ಒಂದು ಕಾರ್ಯಕ್ರಮಕ್ಕೆ ಅವಳನ್ನು ಆಹ್ವಾನಿಸಲು ಬಂದರು. ಇದು ಒಂದು ಸಾಮಾಜಿಕ ಕಾರ್ಯಕ್ರಮವಾಗಿದ್ದರಿಂದ ನೀವು ಖಂಡಿತವಾಗಿಯೂ ಬರಬೇಕು ಎಂದು ಅವರೆಲ್ಲರೂ ಹೇಳಿದರು. ಅಲ್ಲದೆ ಹಳ್ಳಿಯಲ್ಲಿರುವ ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರುತ್ತಾರೆ. ಅವರೆಲ್ಲರೂ ನಿಮ್ಮ
ಬಗ್ಗೆ ತಿಳಿದರೆ ಅವರಿಗೆ ಸಾಕಷ್ಟು ಸ್ಫೂರ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ನೀವು ಹಳ್ಳಿಗೆ ಬಂದು ಎಲ್ಲರ ಮುಂದೆ ಕತೆ ಹೇಳಿದರೆ ಅದು ಎಲ್ಲರಿಗೂ ಒಳ್ಳೆಯ ಪ್ರೇರಣೆಯಾಗುತ್ತದೆ ಎಂದು ಹೇಳುತ್ತಾರೆ. ಅದ್ಯಾಗೋ ರಾಧಿಕಾ ಆರಂಭದಲ್ಲಿ ಅವರ ವಿನಂತಿಯನ್ನು ತಿರಸ್ಕರಿಸುತ್ತಾರೆ. ಆದರೆ ಅವಳ ಎಲ್ಲ ಗ್ರಾಮಸ್ಥರು ಒತ್ತಾಯಿಸಿದಾಗ ಅವಳು ಒಪ್ಪಿಕೊಳ್ಳುತ್ತಾಳೆ. ಸಮಾರಂಭದ ದಿನ ಬಂದಾಗ ರಾಧಿಕಾ ತನ್ನ ತಂದೆಯೊಂದಿಗೆ ಸರ್ಕಾರ ಒದಗಿಸಿದ ಕಾರಿನಲ್ಲಿ ನೇರವಾಗಿ ತನ್ನ ಹಳ್ಳಿಗೆ ಹೋಗುತ್ತಾರೆ. ಅಲ್ಲಿಗೆ ಹೋದ ನಂತರ ಅವಳು ವೇದಿಕೆಯ ಮೇಲೆ ಹತ್ತಿ ತಾನು ಹೇಗೆ ಕಲೆಕ್ಟರ್ ಆದಳು ಎಂಬುದರ ಸಂಪೂರ್ಣ ಕಥೆಯನ್ನು ಹೇಳುತ್ತಾಳೆ. ಎಲ್ಲ ಗ್ರಾಮಸ್ಥರ ಮುಂದೆ ತನ್ನ ತಂದೆಯ ತ್ಯಾಗವನ್ನು ಅವಳು ವಿವರಿಸುತ್ತಾಳೆ. ಈಗ ಆಕೆಯ ಹೋರಾಟದ ಸಂಪೂರ್ಣ ಕಥೆಯನ್ನು ಕೇಳಿದ ಗ್ರಾಮಸ್ಥರು ಕೂಡ ಕಣ್ಣೀರು ಹಾಕಿದರು. ಆಗ ರಾಮ್ ಸಿಂಗ್ ಬಗ್ಗೆ ಎಲ್ಲರಿಗೂ ಗೌರವ ಹೆಚ್ಚಾಯಿತು. ಅದಾದ ನಂತರ ರಾಧಿಕಾ ತನ್ನ ಕೆಲಸವನ್ನು ಹೆಚ್ಚು ಪ್ರಾಮಾಣಿಕವಾಗಿ ಮಾಡಲು ಪ್ರಾರಂಭಿಸಿದಳು. ಸುಮಾರು 2 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ರಾಧಿಕಾ ಒಬ್ಬ ಅಧಿಕಾರಿಯನ್ನು ಮದುವೆಯಾದಳು. ಮದುವೆಗೆ ಮೊದಲು ಅವಳು ಅಧಿಕಾರಿಗೆ ಒಂದು ಭರವಸೆಯನ್ನು ನೀಡಿದಳು. ನನಗೆ ತಂದೆ ಇದ್ದಾರೆ ಮತ್ತು ಅವರು ನಮ್ಮೊಂದಿಗೆ ಇರುತ್ತಾರೆ ಎಂದು ಹೇಳಿದಳು. ಅದ್ಯಾಗೋ ಅವಳ ಭಾವಿ ಪತಿಯ ಕುಟುಂಬದವರು ಮೊದಲು ಅದನ್ನು ತಿರಸ್ಕರಿಸಿದರು. ಆದರೆ ರಾಧಿಕಾ ತನ್ನ ಸಂಪೂರ್ಣ ಕಥೆಯನ್ನು ಹೇಳಿದ ನಂತರ ಅವರು ಕೂಡ ಒಪ್ಪಿಕೊಂಡರು. ಅವರು ಕೂಡ ರಾಮ್ ಸಿಂಗ್ ಅವರನ್ನು ಗೌರವಿಸಿದರು ಮತ್ತು ಅವರ ಭರವಸೆಯನ್ನು ಸ್ವೀಕರಿಸಿದರು. ಅವಳ ಭಾವಿ ಪತಿಯು ರಾಧಿಕಾಳ ತಂದೆ ನಮ್ಮೊಂದಿಗೆ ಇರಬಹುದು ಎಂದು ಭರವಸೆ ನೀಡುತ್ತಾರೆ. ಅದಾದ ನಂತರ ಅವರ ಮದುವೆ ತುಂಬಾ ಭವ್ಯವಾಗಿ ನಡೆಯುತ್ತದೆ ಮತ್ತು ತನ್ನ ತಂದೆಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳುತ್ತಾರೆ. ರಾಧಿಕಾ ತನ್ನ ಪತಿಯೊಂದಿಗೆ ತನ್ನ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರುತ್ತಾಳೆ. ಫ್ರೆಂಡ್ಸ್, ಇದು ನಿಜವಾಗಿಯೂ ಒಬ್ಬ ಬಡ ಹುಡುಗಿಯ ಕತೆ. ತನ್ನ ತಂದೆ ತಾಯಿಯ ಕನಸನ್ನು ನನಸಾಗಿಸಲು ಹಗಲಿರುಳು ಶ್ರಮಿಸಿದ ಯೋಧ ಹುಡುಗಿಯ ಕತೆ. ಫ್ರೆಂಡ್ಸ್, ಈ ಘಟನೆಯ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.